ತಿಳಿಯದೆ ಮಾಡುವುದು ತಪ್ಪು, ತಿಳಿದು ಮಾಡುವುದು ದ್ರೋಹ. ನಮ್ಮ ನಂಬಿಕೆಗಳೇ ನಮಗೆ ದೇವರು. ಯಾರು ಇಷ್ಟಪಡಲಿ ಅಂತ ಭಗವಂತ ನಿನ್ನನ್ನು ಸೃಷ್ಟಿಸಿರಲ್ಲ. ಸ್ವಂತ ಭಗವಂತ ನಿನ್ನನ್ನು ಇಷ್ಟಪಟ್ಟು ಸೃಷ್ಟಿಸಿರುತ್ತಾನೆ. ಜವಾಬ್ದಾರಿಗಳು ನಿಮ್ಮ ಭುಜದ ಮೇಲೆ ಬಿದ್ದಾಗ ಆಗ ನಿಮಗೆ ನಿಮ್ಮ ತಂದೆ ತಾಯಿಯ ಮೌಲ್ಯ ತಿಳಿಯುತ್ತೆ. ಕೆಟ್ಟವರ ಕೆಟ್ಟತನದಿಂದ ಅಲ್ಪ ಸ್ವಲ್ಪ ನಾಶವಾಗಬಹುದು, ಆದರೆ ಒಳ್ಳೆಯವರ ಮೌನ ಮಹಾ ವಿನಾಶಕ್ಕೆ ಕಾರಣವಾಗಬಹುದು. ನೆನಪಿರಲಿ, ಭರವಸೆ ಅಂದರೆ ಏನೂ ಒಳ್ಳೆಯದು ಆಗಲಿ ಎಂದು ಆಶಿಸುವುದು. ನಂಬಿಕೆ ಅಂದರೆ ಏನೋ ಒಳ್ಳೆಯದು ಆಗುತ್ತದೆ ಎಂದು ನಿಶ್ಚಯಿಸುವುದು. ಧೈರ್ಯ ಅಂದರೆ ಏನೋ ಒಳ್ಳೆಯದನ್ನು ಮಾಡುವುದು. ಕೆಲವೊಮ್ಮೆ ನಿಮ್ಮ ಯೋಜನೆಗಳು ನಿಮ್ಮನ್ನು ನಾಶ ಮಾಡುವ ಮೊದಲು ದೇವರೇ ನಿಮ್ಮ ಯೋಜನೆಗಳನ್ನು ನಾಶಪಡಿಸುತ್ತಾನೆ. 100 ಕಷ್ಟಗಳು ಬಂದವೆಂದು ಕೊರಗಬೇಡ. ನಿನ್ನ ಆತ್ಮಬಲ ಅಚಲವಾಗಿದ್ದರೆ ಅದೆಲ್ಲವನ್ನು ಮೆಟ್ಟಿ ನಿಂತು ಎದುರಿಸುವ ಶಕ್ತಿ ನಿನ್ನಲ್ಲಿ ಉದ್ಭವಿಸುತ್ತೆ. ಗಿಡ ಯಾವತ್ತೂ ಉದುರಿ ಹೋದ ಎಲೆ ಹೂಗಳ ಬಗ್ಗೆ ಯೋಚಿಸುವುದಿಲ್ಲ. ಕಳೆದು ಹೋದುದಕ್ಕೆ ಚಿಂತೆ ಬೇಡ, ಹೊಸತನ್ನು ಸೃಷ್ಟಿಸುವ ಉತ್ಸಾಹವಿರಲಿ. ಅರ್ಜುನ ಕೇಳುತ್ತಾನೆ, ಎಲ್ಲವೂ ಹಣೆಬರಹದಲ್ಲಿ ಬರೆದಿದ್ದಾರೆ ಅಂದ ಮೇಲೆ ಪ್ರಯತ್ನಪಟ್ಟು ಫಲವೇನು ಎಂದು. ಶ್ರೀಕೃಷ್ಣ ಉತ್ತರಿಸುತ್ತಾರೆ, ಯಾರಿಗೆ ಗೊತ್ತು, ಪ್ರಯತ್ನಪಟ್ಟರೆ ಸಿಗುತ್ತದೆ ಎಂದು ಹಣೆಬರಹದಲ್ಲಿ ಬರೆದಿದ್ರೆ. ಪ್ರತಿಭೆ ಕಷ್ಟಪಟ್ಟು ಕೆಲಸ ಮಾಡಲು ಹಿಂಜರಿದಾಗ ಕಠಿಣ ಪರಿಶ್ರಮವು ಪ್ರತಿಭೆಯನ್ನು ಸೋಲಿಸುತ್ತದೆ. ಸುಖ ಬಂದಾಗ ಇದೇಕೆ ಬಂದಿತೆಂದು ಕೇಳದ ನಮಗೆ ಕಷ್ಟಗಳು ಬಂದಾಗ ಇದನ್ನೇಕೆ ಕೊಟ್ಟೆ ದೇವರೇ ಎಂದು ಪ್ರಶ್ನಿಸುವ ಅಧಿಕಾರವಿಲ್ಲ. ಊಹೆಗಳು ಒಂದು ವೇಳೆ ತಪ್ಪಾಗಬಹುದು, ಆದರೆ ಅನುಭವಗಳು ಎಂದೂ ಸುಳ್ಳಾಗದು. ಮಕ್ಕಳಿರುವಾಗ ಶಿಕ್ಷಣ ಕೊಟ್ಟರೆ ದೊಡ್ಡವರಾದ ಮೇಲೆ ದಂಡಿಸಬೇಕಾಗುವುದಿಲ್ಲ. ಮನಸ್ಸೊಂದಿದ್ರೆ ಮಾರ್ಗವಿದೆ, ನಗು ಹೊಂದಿದ್ರೆ ಸ್ವರ್ಗವಿದೆ, ನಂಬಿಕೆ ಹೊಂದಿದ್ರೆ ಜೀವನವಿದೆ, ನಿಷ್ಕಲ್ಮಶವಾದ ಭಕ್ತಿಯೊಂದಿದ್ರೆ ಎಂತಹ ಸಂದರ್ಭದಲ್ಲೂ ಭಗವಂತನ ಅನುಗ್ರಹ ಜೊತೆಗಿರುತ್ತೆ. ಎಲ್ಲರನ್ನೂ ನಂಬಿ, ಆದರೆ ಜಾಗರೂಕರಾಗಿರಿ. ಯಾಕೆಂದರೆ ಕೆಲವೊಮ್ಮೆ ನಿಮ್ಮ ಸ್ವಂತ ಹಲ್ಲುಗಳು ಸಹ ನಿಮ್ಮನ್ನು ಕಚ್ಚುತ್ತೆ. ಸಾಧಿಸಬೇಕು ಅನ್ನೋ ಛಲ ಎಲ್ಲರಿಗೂ ಇದೆ. ಎಷ್ಟೋ ಜವಾಬ್ದಾರಿಗಳ ಮುಂದೆ ಸಾಧನೆಗೂ ಸಾವಿದೆ. ಜನರ ಆಟದಲ್ಲಿ ಮೋಸ ಇರಬಹುದು, ಆದರೆ ದೇವರ ಆಟದಲ್ಲಿ ಮೋಸ ಇರೋದಿಲ್ಲ. ಯಾರಿಗೆ ಏನು ಸಿಗಬೇಕೋ ಅದು ಸಿಕ್ಕೇ ಸಿಗುತ್ತೆ. ಇನ್ನೊಬ್ಬರಿಗೆ ಮಾರ್ಗದರ್ಶನ ನೀಡುವುದು ಸುಲಭ, ನಾವೇ ಹೊಸ ಮಾರ್ಗವನ್ನು ಕಂಡುಕೊಳ್ಳುವುದು ಕಷ್ಟ. ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ದೇವರನ್ನು ಹೊರತುಪಡಿಸಿ ಈ ಜಗತ್ತಿನಲ್ಲಿ ಯಾರೂ ತನ್ನವರಲ್ಲ ಎಂದು ಪೂರ್ಣ ಹೃದಯದಿಂದ ಭಾವಿಸುವ ಸಮಯ ಬಂದೇ ಬರುತ್ತೆ. ಬೇರೆಯವರಲ್ಲಿರುವ ಒಳ್ಳೆತನ ಹುಡುಕುತ್ತಾ ಹೊರಟಾಗಲೇ ನಮ್ಮೊಳಗಿನ ಒಳ್ಳೆತನಗಳು ಹೊರಬರುವುದು. ಎಷ್ಟೇ ಕಷ್ಟವೆನಿಸಿದ್ರೂ ಕಟ್ಟಿದ ಕನಸುಗಳನ್ನು ಬಲಿಕೊಡಬೇಡಿ. ಯಾವುದಕ್ಕೂ ಜಾಸ್ತಿ ಆಸೆ ಪಡಬೇಡಿ. ಯಾಕೆಂದರೆ ನಮ್ಮ ಹಣೆಬರಹದಲ್ಲಿ ಏನು ಬರೆದಿದೆಯೋ ಅದೇ ನಮಗೆ ಸಿಗುವುದು ಹೊರತು ಬೇರೆ ಯಾವುದು ಸಿಗೋದಿಲ್ಲ. ಕೆಲವು ವಿಷಯಗಳು ಕಾನೂನು ಕೈಯಲ್ಲೂ ಅಸಾಧ್ಯ, ಕರ್ಮದ ಕೈಯಲ್ಲಿ ಮಾತ್ರ ಸಾಧ್ಯ. ಸತ್ಯ ಹೇಳುವ ಅಭ್ಯಾಸವಿದ್ರೆ ಒಂಟಿಯಾಗಿ ಬದುಕಲು ಸಿದ್ಧರಾಗಿರಬೇಕು. ಕಾಣದ ಕೈಗಳಿಂದ ಸಾವಿರಾರು ಕುತಂತ್ರಗಳು ನಡೆದರೇನಂತೆ. ಮೇಲೊಬ್ಬ ಎಲ್ಲವನ್ನೂ ವೀಕ್ಷಿಸುತ್ತಿರುವನು, ನಿಮ್ಮ ಕಣ್ಣೀರಿನ ಎಲ್ಲ ಹನಿಗಳಿಗೆ ನ್ಯಾಯ ನೀಡುವನು. ಭಗವಂತನಿಗೆ ನಿಮ್ಮ ಕಷ್ಟಗಳ ಬಗ್ಗೆ ದೂರು ನೀಡಬೇಡಿ. ಯಾಕೆಂದರೆ ಒಬ್ಬ ಶ್ರೇಷ್ಠ ನಿರ್ದೇಶಕ ಯಾವತ್ತೂ ಅತ್ಯುತ್ತಮ ನಟನಿಗೆ ಮಾತ್ರ ಅತ್ಯಂತ ಕಷ್ಟದ ಪಾತ್ರ ನೀಡುತ್ತಾನೆ ಎಂಬುದು ನೆನಪಿರಲಿ. ನಿರೀಕ್ಷೆಗಳು ಕೊನೆಗೊಂಡಾಗ ಶಾಂತಿ ಪ್ರಾರಂಭವಾಗುತ್ತೆ. ಇಲ್ಲಿ ತನಕ ಆಗಿದ್ದೆಲ್ಲವೂ ಒಳ್ಳೆಯದೇ, ಸದ್ಯಕ್ಕೆ ಆಗುತ್ತಿರುವುದೆಲ್ಲವೂ ಒಳ್ಳೆಯದೇ, ಮುಂದೆ ಆಗುವುದೆಲ್ಲವೂ ಒಳ್ಳೆಯದೇ. ಆದ ಕಾರಣ ಯಾವುದಕ್ಕೂ ಜಾಸ್ತಿ ಚಿಂತಿಸದಿರಿ, ಜಾಸ್ತಿ ಕೊರಗದಿರಿ. ನಿಮ್ಮ ಕೆಲಸಗಳನ್ನು ನೀವು ಸರಿಯಾಗಿ ಮಾಡಿ, ಎಲ್ಲವೂ ಒಳ್ಳೆಯದೇ ಆಗುತ್ತೆ. ನಮ್ಮ ಹೃದಯ ಮತ್ತು ಉದ್ದೇಶಗಳು ಶುದ್ಧತೆ ಹೊಂದಿರುವಾಗ ನಾವು ಯಾರನ್ನು ಕಳೆದುಕೊಳ್ಳೋದಿಲ್ಲ, ಅವರೇ ನಮ್ಮನ್ನು ಕಳೆದುಕೊಳ್ಳುತ್ತಾರೆ ಅಷ್ಟೆ. ನಮ್ಮ ಮಾತಿಗೆ ಅರ್ಥ ಬರುವುದು ನಮ್ಮ ನಡವಳಿಕೆಯಿಂದ. ಸಮುದ್ರದ ಅಲೆಗಳ ತರಹ ನಿರಂತರ ಒಳ್ಳೆಯದನ್ನು ಮಾಡುತ್ತಿರಬೇಕು, ಕೆಟ್ಟದ್ದನ್ನು ಕ್ರಮೇಣವಾಗಿ ದಡಕ್ಕೆ ಸೇರಿಸುತ್ತಿರಬೇಕು. ನಾವಿಂದು ಮಾಡುತ್ತಿರುವ ಕೆಲಸಗಳೇ ಮುಂದೊಂದು ದಿನ ನೆನಪಾಗಿ ಪರಿವರ್ತನೆಗೊಳ್ಳುತ್ತವೆ. ಭೂಮಿಯಲ್ಲಿ ಬಿತ್ತಿದ ಬೀಜ ಹೇಗೆ ತಕ್ಷಣ ಫಲ ಕೊಡುವುದಿಲ್ವೋ ಹಾಗೆಯೇ ಅಧರ್ಮ ಮಾಡಿದ ತಕ್ಷಣ ಕೆಟ್ಟ ಫಲ ಸಿಗುವುದಿಲ್ಲ. ಪಾಪದ ಕೊಡ ತುಂಬುತ್ತಾ ಹೋದಂತೆ ಒಮ್ಮೆಲೆ ಬುಡ ಸಮೇತ ಕಿತ್ತು ಹಾಕುತ್ತೆ. ನಾವು ಪ್ರಾಮಾಣಿಕರಾಗಿರುವುದರಿಂದ ಸಾಕಷ್ಟು ಸ್ನೇಹಿತರನ್ನು ಪಡೆಯಲು ಅಸಾಧ್ಯವಾಗಬಹುದು, ಆದರೆ ಸರಿಯಾದ ಮತ್ತು ಸೂಕ್ತವೆನಿಸಿದ ಅಲ್ಪ ಸ್ನೇಹಿತರನ್ನಾದರೂ ಪಡೆಯಬಹುದು. ನಮ್ಮ ಮೇಲೆ ಪರರು ಸದಾ ನಿಂದನೆ ಮಾಡುತ್ತಿದ್ದಾರೆ. ಆ ನಿಂದನಾತ್ಮಕ ಮಾತುಗಳ ಮೇಲೆ ನಾವು ಹೆಚ್ಚಾಗಿ ತಲೆ ಕೆಡಿಸಿಕೊಳ್ಳಬೇಕಾಗಿಲ್ಲ. ಯಾಕೆಂದರೆ ನಮ್ಮ ಮೇಲಿನ ನಿಂದನಾತ್ಮಕ ಮಾತುಗಳು ಅವರ ಅಭಿಪ್ರಾಯವೇ ಹೊರತು ನಮ್ಮ ಹಣೆಬರಹವಲ್ಲ. ನಮ್ಮ ಅನುಮಾನ ಸುಳ್ಳಾಗಬಹುದು, ಆದರೆ ನಮ್ಮ ಅನುಭವವು ಎಂದಿಗೂ ಸುಳ್ಳಾಗಿರಲು ಸಾಧ್ಯವಿಲ್ಲ. ಅನುಮಾನವು ಕೇವಲ ನಮ್ಮ ಕಲ್ಪನೆಯಾಗಿರುತ್ತೆ.
ಆದರೆ ಅನುಭವವು ಬದುಕಿನಲ್ಲಿ ನಾವು ಕಲಿತಿರುವ ಪಾಠವಾಗಿರುತ್ತೆ. ಅಸೂಯೆ ಎನ್ನುವುದು ಒಂದು ದೊಡ್ಡ ಕಾಡ್ಗಿಚ್ಚು ಇದ್ದಂತೆ. ಅದನ್ನು ಆರಿಸುವುದು ಅಷ್ಟೊಂದು ಸುಲಭದ ಮಾತಲ್ಲ. ಜನನವು ಸರ್ವರ ಪಾಲಿಗೆ ರಸಮಯವಾದರೆ ಮರಣವು ಸರ್ವರ ಪಾಲಿಗೆ ವಿರಸವಾಗಿರುತ್ತೆ. ಹಾಗಾಗಿ ಬದುಕಿನೊಳಗಿನ ರಸ ಮತ್ತು ವಿರಸವನ್ನರಿತು ಸಮರಸದಿಂದ ಸಹಬಾಳ್ವೆ ನಡೆಸಬೇಕು. ಪ್ರತಿಯೊಬ್ಬ ವ್ಯಕ್ತಿಯಲ್ಲಿನ ನಗುವಿನ ಹಿಂದಿನ ದುಃಖ, ಕೋಪದ ಹಿಂದಿನ ಪ್ರೀತಿ ಮತ್ತು ಮೌನದ ಹಿಂದಿನ ಕಾರಣ, ಈ 3 ವಿಚಾರಗಳನ್ನು ಗಮನಿಸಬೇಕು. ನಮ್ಮ ಬದುಕು ತುಂಬಾ ಜಟಿಲ ಸ್ವರೂಪವನ್ನು ಹೊಂದಿದ್ದು ಎಲ್ಲ ಸಮಸ್ಯೆಗಳಿಗೆ ಉತ್ತರ ಹುಡುಕಲು ಯತ್ನಿಸಬಾರದು. ಯಾಕೆಂದ್ರೆ ನಾವು ಪರಿಹಾರ ನೋಡುತ್ತಿದ್ದಂತೆ ಜೀವನದಲ್ಲಿ ಹೊಸ ಪ್ರಶ್ನೆಗಳ ಅಥವಾ ಸಮಸ್ಯೆಗಳ ಸೃಷ್ಟಿಯಾಗುತ್ತೆ. ನಾವು ಎಷ್ಟು ಸಹನೆಯಿಂದಿರುತ್ತೇವೋ ಅಷ್ಟು ನಮಗೆ ಅಗ್ರಸ್ಥಾನ ದೊರಕಬಲ್ಲದು. ಎಷ್ಟು ದೂರವಿರುತ್ತೇವೋ ಅಷ್ಟು ಮನಃಶಾಂತಿ ದೊರಕಬಲ್ಲದು. ಎಷ್ಟು ಕಡಿಮೆ ಆಸೆ ಪಡುತ್ತೇವೋ ಅಷ್ಟು ಪ್ರಶಾಂತತೆ ಪಡೆಯುತ್ತೇವೆ. ಎಷ್ಟು ಕಡಿಮೆ ಮಾತನಾಡುತ್ತೇವೋ ಅಷ್ಟು ಗೌರವದ ಬೆಲೆ ದೊರಕಬಲ್ಲದು. ಇವೆಲ್ಲವೂ ಯಶಸ್ವಿ ಜೀವನದ ರಹಸ್ಯಗಳು. ನಮ್ಮ ಜೀವನದಲ್ಲಿ ಎದುರಾಗುವ ಯಾವುದೇ ಇಕ್ಕಟ್ಟಿನ ಪರಿಸ್ಥಿತಿಯನ್ನು ಎದುರಿಸಲು ಆ ಇಕ್ಕಟ್ಟಿನ ಪರಿಸ್ಥಿತಿಯೊಳಗಿನ ಎಚ್ಚರಿಕೆಯ ಜ್ಞಾನ ಅತ್ಯಗತ್ಯ. ಈ ಜ್ಞಾನವು ನಮ್ಮಲ್ಲಿನ ಸಾಮರ್ಥ್ಯವನ್ನು ಮತ್ತಷ್ಟು ಬಲಿಷ್ಠಗೊಳಿಸುತ್ತೆ. ಪ್ರಕೃತಿ ನಮಗೆ ನೀಡಿರುವ ಅತಿ ಸುಂದರ ಅನುಭವ ಎಂದರೆ ಪ್ರೀತಿ. ಎಲ್ಲಿ ಪ್ರೀತಿ ಇದೆಯೋ ಅಲ್ಲಿ ನಾವು ಪರಿಪೂರ್ಣತೆಯ ಬೆಳಕನ್ನು ಕಾಣಬಹುದು. ಅಂದ ಹಾಗೆ ಪ್ರೀತಿಯು ಆತ್ಮದ ಮೂಲ ಸ್ವರೂಪವೂ ಹೌದು. ನಮ್ಮ ಪಾಲಿನ ಕರ್ಮಗಳನ್ನು ಭಯಭಕ್ತಿಯಿಂದ, ನಿಷ್ಠೆಯಿಂದ ಪರಮಾತ್ಮನ ಸೇವೆ ಎಂದು ನಿರ್ವಹಿಸುತ್ತಾ ಹೋದರೆ ನಮ್ಮ ಬದುಕು ಸಹಜತೆಯನ್ನು ಕಂಡುಕೊಳ್ಳುತ್ತೆ. ಪರಮಾತ್ಮನ ನಂಬಿಕೆ ಇಲ್ಲದೆ ಮಾಡುವ ಕರ್ಮಗಳು ಅಸಹಜತೆಯ ರೂಪವನ್ನು ಪಡೆದು ನಮ್ಮ ಬದುಕನ್ನು ಅಸಹನೀಯ ಮಾಡಬಲ್ಲದು. ಬದುಕಿನ ಬವಣೆಗಳಲ್ಲಿ ಬಳಲುತ್ತಿರುವ ಜೀವಗಳ ಸೇವೆಗಿಂತ ಪಾರಮಾರ್ಥಿಕ ಸೇವೆಯು ಮತ್ತೊಂದಿಲ್ಲ. ಅಂತಹ ಸೇವೆಗಳಲ್ಲಿ ಪರಮಾತ್ಮನು ಅಡಗಿರುವನು ಮತ್ತು ಆ ಸೇವೆಯಲ್ಲಿ ಪರಮ ಸುಖವು ಅಡಗಿರುವುದು. ನಾವು ಮೊದಲು ನಮ್ಮೊಳಗಿನ ಅನಂತ ಶಕ್ತಿಯನ್ನು ಗುರುತಿಸುವ ಕೆಲಸಕ್ಕೆ ಕೈ ಹಾಕಬೇಕು. ಇದು ನಮ್ಮ ನಿರಾಶವಾದವನ್ನು ಬದಿಗೆ ಸರಿಸಿ ಸಾಹಸ ಮತ್ತು ಕೌತುಕಮಯವಾದ ಕನಸುಗಳನ್ನು ಕಟ್ಟಿ ಸುಂದರ ಬದುಕನ್ನು ನಿರ್ಮಿಸಲು ಸಹಾಯ ಮಾಡುತ್ತೆ. ಪರಮಾತ್ಮನು ಬರೆದಿರುವ ನಮ್ಮ ಹಣೆಬರಹವು ಹೇಗಿದೆ ಎಂಬುದರ ರಹಸ್ಯ ತಿಳಿಯಲು ಸಾಧ್ಯವಿಲ್ಲ. ಆದರೂ ಉತ್ತಮ ಕರ್ಮಗಳಿಗಾಗಿ ನಮ್ಮ ಬದುಕನ್ನು ಮೀಸಲಿಟ್ಟರೆ ನಮ್ಮ ಜೀವನದ ಚಿತ್ರಣ ಹಂತ ಹಂತವಾಗಿ ಸುಂದರವಾಗಿ ಬದಲಾಗುತ್ತಾ ಹೋಗುತ್ತೆ ಎನ್ನುವುದು ನಿಶ್ಚಿತ. ನಮ್ಮ ಮನಸ್ಸಿನ ಮೂಲಕ ಮಾಡುವ ಕೆಟ್ಟ ಚಿಂತನೆಗಳಿಗಿಂತಲೂ ನಮ್ಮ ಮಾತಿನ ಮೂಲಕ ಮಾಡುವ ಕೆಟ್ಟ ಮಾತುಗಳ ಪಾಪವು ಮಹತ್ತರವಾದದ್ದು. ಆದ್ದರಿಂದ ದುಷ್ಟ ಮಾತುಗಳಿಂದ ನಾಲಿಗೆಯನ್ನು ದೂರವಿಡಬೇಕು. ಈ ಜಗತ್ತು ಪ್ರತಿ ಕ್ಷಣ ಚಲಿಸುತ್ತೆ, ಬದಲಾಗುತ್ತೆ ಮತ್ತು ತಿರುಗುತ್ತೆ. ಹಾಗೆಯೇ ನಾವು ಕೂಡ ಪ್ರತಿ ಕ್ಷಣ ಓಡಾಡುತ್ತೇವೆ, ತಿರುಗುತ್ತೇವೆ ಮತ್ತು ಬದಲಾವಣೆ ಹೊಂದುತ್ತೇವೆ. ನಮ್ಮನ್ನು ಮೀರಿರುವ ಒಂದು ಪರಮಾತ್ಮನ ವಿಶೇಷ ಶಕ್ತಿ ಇದೆ ಎಂಬುದನ್ನು ಮೊದಲು ಅರಿಯಬೇಕು. ಇದು ನಮ್ಮ ಕರ್ಮಗಳಲ್ಲಿನ ಕಾರ್ಯದಕ್ಷತೆಯನ್ನು ಹೆಚ್ಚಿಸಲು ನೆರವಾಗಬಲ್ಲದು. ಮಾತ್ರವಲ್ಲ, ನಮ್ಮ ದೃಷ್ಟಿಯ ವಿಸ್ತಾರವಾಗಿ ಸದಾ ಗೆಲುವಿನ ಭಾವನೆಯೊಂದಿಗಿರಲು ಸಹಾಯಕವಾಗುತ್ತೆ. ನಾವು ಮಾಡುವ ನಾನಾ ಸತ್ಕರ್ಮಗಳು ನಮ್ಮ ಜೀವನದಲ್ಲಿ ಎದುರಾಗುವ ಎಲ್ಲ ಸಂಕಷ್ಟಗಳನ್ನು ಎದುರಿಸುವ ಜವಾಬ್ದಾರಿಯುತ ಶಕ್ತಿಯ ಸಂಕೇತವಾಗಿರುತ್ತೆ.